ಸೋಮವಾರಪೇಟೆ ತಾಲೂಕಿನ ಕೊಡ್ಲಿಪೇಟೆ ಸಮೀಪದ ಬ್ಯಾಡಗೊಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸಂಜೀವಿನಿ ಸಭಾಂಗಣವನ್ನು ಶಾಸಕ ಮಂತರ್ಗೌಡ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸದಸ್ಯರ ಸಂಖ್ಯೆ ಹೆಚ್ಚಿದಂತೆ ಸಂಘಗಳಿಗೆ ಬಲ ಬರುತ್ತದೆ. ಬ್ಯಾಡಗೊಟ್ಟ ಪಂಚಾಯಿತಿ ವ್ಯಾಪ್ತಿಯಲ್ಲಿ 42 ನೋಂದಾಯಿತ ಮಹಿಳಾ ಸ್ವಸಹಾಯ ಸಂಘಗಳು ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಗ್ರಾಮದ ಸ್ವಚ್ಛತೆಯತ್ತ ಪಂಚಾಯಿತಿ ಗಮನ ಹರಿಸಬೇಕು. ಸಾರ್ವಜನಿಕರು ಕಸವನ್ನು ವಿಂಗಡಿಸಿ ವಿಲೇವಾರಿ ಮಾಡಬೇಕು. ರಸ್ತೆ ಬದಿಯಲ್ಲಿ ಕಸ ಎಸೆಯಬಾರದೆಂದು ಸಲಹೆ ನೀಡಿದರು. ಸಂಜೀವಿನಿ ಒಕ್ಕೂಟದ ಸದಸ್ಯರ ಬೇಡಿಕೆಯಂತೆ ಸಭಾಂಗಣಕ್ಕೆ ಅಗತ್ಯವಿರುವ ಮೇಜು ಮತ್ತು ಕುರ್ಚಿಗಳನ್ನು ವೈಯಕ್ತಿಕವಾಗಿ ಒದಗಿಸುವುದಾಗಿ ಭರವಸೆ ನೀಡಿದ ಶಾಸಕ ಮಂತರ್ಗೌಡ, ಪಂಚಾಯತ್ ಕಚೇರಿಯ ಆಧುನೀಕರಣ ಕಾಮಗಾರಿಗೆ ಶಾಸಕರ ನಿಧಿಯಿಂದ ₹10 ಲಕ್ಷ ಅನುದಾನ ನೀಡುವುದಾಗಿ ಘೋಷಿಸಿದರು. ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಸಮುದಾಯ ಭವನ, ಇಲ್ಲ ಯಾವುದೋ ಮನೆಯಲ್ಲಿ, ಇಲ್ಲ ಯಾವುದೋ ಅಂಗನವಾಡಿಲಿ, ಇಲ್ಲ ಯಾವುದೋ ಒಂದು ಸ್ಕೂಲ್ ಜಗಲಿ ಮೇಲೆ ಎಷ್ಟೋ ಕಡೆಯಲ್ಲಿ ಸಂಘಗಳು ಮಾಡ್ಕೊಂಡು ನಿರಂತರವಾಗಿ ಬರ್ತಾವೆ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಮಾತ್ರ ಈ ಮಳೆ ವಾತಾವರಣದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ರಕ್ಷಣೆ ಆಗಂತ ಜಾಗ ಬೇಕು. ಅದೇ ರೀತಿಯಲ್ಲಿ ಸುರಕ್ಷತೆ ಆಗಂತ ಜಾಗ ನಮ್ಮ ಪಂಚಾಯತಿ, ಬ್ಯಾಡಗೊಟ್ಟ ಪಂಚಾಯತಿಲಿ 17 ಲಕ್ಷ ರೂಪಾಯಿಲಿ ಮನ್ರೇಗಾಲಿ ಏನು ಇವತ್ತು ಕಾಮಗಾರಿ ನಡೆದಿದೆ. ಒಂದು ಅದ್ಭುತವಾಗಿ ಒಂದು ಹಾಲು, ಒಂದು ಆಂಟಿ ಚೇಂಬರ್ ಪ್ಲಸ್ ಒಂದು ಟಾಯ್ಲೆಟ್ ಕಟ್ಟಿದ್ದಾರೆ. ಅದಕ್ಕೆ ನೀವು ಹೇಳ್ದಂಗೆ 17 ಲಕ್ಷ ರೂಪಾಯಿ ಕೆಲಸ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇರಬೇಕು. ಈ ಸಂಘದ ಸದಸ್ಯರುಗಳಾಗಿ 42 ಸಂಘದಲ್ಲಿ ಇದ್ದಾರೆ. ಆವರೇಜ್ ಆಗಿ ಒಂದೊಂದು ಸಂಘದಲ್ಲಿ ಒಂದು 10 ಜನ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಸಂಘ ಹೆಚ್ಚಿನ ಸಂಖ್ಯೆಯಲ್ಲಿ ಶಕ್ತಿ ಸಿಗ್ಬೇಕು ಅಂದ್ರೆ ಮೆಂಬರ್ಶಿಪ್ ಜಾಸ್ತಿ ಆಗಬೇಕು. 100 ಸಂಘ ಮಾಡೋದು ಮುಖ್ಯ ಅಲ್ಲ. ಮಾತ್ರ ಒಂದ್ ಸಂಘದಲ್ಲಿ 100 ಜನ ಬಂದ್ರೆ ನಾವೇ ಹುಡಿಕೊಂಡು ನಿಮ್ಮ ಹತ್ರ ಬರ್ತೀವಿ. ಕರೆಕ್ಟ್ ಅಯ್ಯೋ? ಆ ತರ ಪರಿಸ್ಥಿತಿ ನೀವು ಮಾಡ್ಕೋಬೇಕು ಅಂತ ನನ್ನ ಅನಿಸಿಕೆ. ಮಾತ್ರ ಪಂಚಾಯತಿಲಿ ದೊಡ್ಡ ಮನ್ಸಲ್ಲಿ ಸ್ವಸಹಾಯ ಸಂಘಕ್ಕೆ ಒಂದು ಸ್ಥಳ ಮಾಡ್ಬೇಕು ಅಂತ ಎಷ್ಟೋ ಕಡೆ ಕೊಡೋದಿಲ್ಲ. ಏನ್ ಮಾಡ್ತಾರೆ ಅಂತ ಹೇಳಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಸೋಮವಾರಪೇಟೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್ ಕುಮಾರ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದರು. ನಿರ್ಮಾಣ ಆಗುವುದು ಬಹಳ ಒಂದು ಪ್ರಯೋಜನಕಾರಿಯಾಗಿರುತ್ತೆ. ಯಾಕೆಂದ್ರೆ ಮಹಿಳೆಯರಿಗೆ ಬಂದು ಚರ್ಚೆ ಮಾಡಿ ಮಹಿಳಾ ಸಬಲೀಕರಣಕ್ಕೆ ಒಂದು ಬಹಳ ಒಂದು ಉಪಯೋಗಕರವಾದಂತಹ ಈ ಒಂದು ಶೆಡ್. ಇದರಲ್ಲಿ ಏನಾಗುತ್ತೆ ಅಂದ್ರೆ ಮಹಿಳೆಯರು ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾರೆ. ಆರ್ಥಿಕವಾಗಿ ಬೆಳವಣಿಗೆ ಆದ್ರೆ ಗ್ರಾಮ ಉದ್ಧಾರ ಆಗುತ್ತೆ. ಗ್ರಾಮ ಉದ್ಧಾರ ಆದ್ರೆ ಹೋಬಳಿ ಉದ್ಧಾರ ಆಗುತ್ತೆ. ಹೋಬಳಿ ಆದ್ರೆ ತಾಲೂಕು ಉದ್ಧಾರ ಆಗುತ್ತೆ. ಅದೇ ರೀತಿ ಜಿಲ್ಲೆ ಮತ್ತು ನಮ್ಮ ದೇಶವೇ ಉದ್ಧಾರ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಮಹಿಳೆಯರು ಪಾಲ್ಗೊಂಡು ಇದನ್ನ ಸಕ್ರಿಯಗೊಳಿಸಿ ಇದನ್ನ ಎಲ್ಲಾ ರೀತಿಯಲ್ಲಿ ಸದುಪಯೋಗ ಮಾಡ್ಕೋಬೇಕಂತ ಒಂದು ಮನವಿ ಮಾಡಿಕೊಳ್ತಾ ಇದ್ದೀನಿ. ನಂದು ಒಂದು ಐಡಿಯಾ ಬೇಕಾದ್ರೆ ಇದರಲ್ಲಿ ಇನ್ನೊಂದು ಸೇರಿಸಬೇಕಾದ್ರೆ ಹೊರ ಬಾಡಿ ಬಾಡಿ ಬಂದಾಗ ಇದರಲ್ಲಿ ಒಂದು ಟಿವಿ ಒಂದು ಅಳವಡಿಕೆ ಮಾಡಬೇಕಾಗುತ್ತೆ. ಅದರಲ್ಲಿ ಆ ಗೂಗಲ್ಸ್ ನಾವು ಕೊಟ್ಬಿಟ್ಟು ಇಂಟರ್ನೆಟ್ ಕನೆಕ್ಷನ್ ಕೊಟ್ರೆ ನಾವು NRLM ಅಲ್ಲಿ ಈ ಮಹಿಳೆಯರಿಗೆ ಏನಂದ್ರೆ ನಮ್ದು ಏನೇ ಒಂದು ಪ್ರೋಗ್ರಾಮ್ಸ್ ಇದೆ, ಕಾರ್ಯಕ್ರಮಗಳಿದೆ, ಅದನ್ನ ಇಲ್ಲೇ ಕೂತ್ಕೊಂಡು ನಾವು ಚರ್ಚೆ ಮಾಡಬಹುದು. ಯಾಕೆಂದ್ರೆ ಅವ್ರನ್ನ ಕರೆಸಿ ಅವರು ಚರ್ಚೆ ಮಾಡಿ ಕಾರ್ಯಕ್ರಮಗಳು ಮಾಡೋದು ಸ್ವಲ್ಪ ಕಷ್ಟವಾಗುತ್ತೆ. ಆದ್ದರಿಂದ ಇಲ್ಲೇ ಒಂದು ಟಿವಿ ಇದ್ದು, ಇಂಟರ್ನೆಟ್ ಇದ್ದು, ನಾವು ಈಗ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆಗ್ಬೇಕಾಗುತ್ತೆ. ನಾವು ಈ ಸಂಘಗಳ ಅಂಗಡಿ ಏನ್ ಇಟ್ಟಿದ್ದೀರಾ ಒಳ್ಳೆಯದೇ ಇದೆ, ಎಲ್ಲ ಒಳ್ಳೆ ಪದಾರ್ಥಗಳು. ಬಟ್ ನನ್ನ ಐಡಿಯಾ, ನನ್ನ ಉದ್ದೇಶ ಇನ್ನೂ ದೊಡ್ಡದಾಗಿದೆ. ನೀವು ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ತರ ಒಂದು ಮಾಡಬೇಕಾಗುತ್ತೆ. ಆಯ್ತಾ? ಯಾಕೆಂದ್ರೆ ನಾನು ಸುಮಾರು ಸಂಘಗಳು ನೀವೆಲ್ಲ ಬಂದಾಗ ತಲುಪಿಸೋದು, ಇದನ್ನ ರಾಜ್ಯ ಮಟ್ಟಕ್ಕೆ ತಲುಪಿಸೋದು ಮತ್ತು ದೇಶದ ಮಟ್ಟಕ್ಕೆ. ಬೇರೆ ಕುಶಾಲನಗರದ್ದು ಸುಮಾರು ಜನ ಒಳ್ಳೆ ಅಂಗಡಿಗಳೆಲ್ಲ ಇಟ್ಕೊಂಡು ರಾಜ್ಯದ ಬೇರೆ ಬೇರೆ ಈ ಕಡೆಗಳೆಲ್ಲ ಹೋಗ್ತಾ ಇದ್ದಾರೆ. ನಾನು ಇಲ್ಲಿ ಕೇಳ್ಪಟ್ಟೆ, ಹೋದ ವರ್ಷ 24-25 ಅಲ್ಲಿ ಬೆಸ್ಟ್ ಸಂಘ ಅಂತ ಅನ್ಸ್ಕೊಂಡಿದ್ದೆ. ಹೌದು, ಇಲ್ಲಿ ಒಳ್ಳೆ ನರ್ಸರಿಗಳು ಆಗ್ತಾ ಇದೆ ಅಂತ ಹೇಳಿ ನೀವು ನನಗೆ ಒಂಚೂರು ಹೇಳಿದ್ರೆ ನಾನು ಒಂದು ನರ್ಸರಿಗಳನ್ನ ನೋಡಿ ಅದನ್ನ ಹೆಂಗ್ ಬೆಳವಣಿಗೆ ಮಾಡಿಸೋದು, ಮುಂದೆ ಅದನ್ನ ಹೇಗೆ ಯಾವ ರೀತಿಯಲ್ಲಿ ಡೆವಲಪ್ ಮಾಡೋದು, ಆರ್ಥಿಕವಾಗಿ ಬೆಳವಣಿಗೆ ಆಗ್ಬೇಕು. ಓಕೆ. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ಕೊಳ್ಳೋದು ಏನಂದ್ರೆ, ಸಂಘಗಳು ಏನಿರ್ತೀರಾ ದಯವಿಟ್ಟು ನಿಮ್ಮ ಐಡಿಯಾಗಳನ್ನ ಬರೀ ಇಲ್ಲಿಗೆ ಮಾತ್ರ ಸೀಮಿತ ಆಗಬಾರ್ದು. ನೀವಂತ ಐಡಿಯಾಗಳನ್ನ ತಾಲೂಕ್ ಪಂಚಾಯತಿ ನನ್ನ ಹತ್ರ ತಗೊಂಡು ಬನ್ನಿ.
ಅದಕ್ಕೆ ಇನ್ನೂ ರೂಪರೇಷ ನಾವು ಕೊಡೋಣ. ನನ್ನದಾದಂಥ ಐಡಿಯಾಗಳು ನಾನು ಕೊಡ್ತೀನಿ. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಾವನ, ಉಪಾಧ್ಯಕ್ಷೆ ದ್ರಾಕ್ಷಾಯಿಣಿ, ಸದಸ್ಯರಾದ ಹನೀಫ್, ದಿನೇಶ್ ಕುಮಾರ್, ಮೋಕ್ಷಿತ್ ರಾಜ್, ತಾಲೂಕು ಕೆಡಿಪಿ ಸದಸ್ಯ ವೇದ್ ಕುಮಾರ್ ಮಾತನಾಡಿದರು. ವೇದಿಕೆಯಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಾಂತರಾಜ್, ತಾಲೂಕ್ ಪಂಚಾಯತ್ ಎಡಿ ರಾಜೇಶ್, ಇಂಜಿನಿಯರ್ ರಂಜಿತ್, ತಾಲೂಕು ಬಗರ್ ಹುಕುಂ ಸಮಿತಿ ಸದಸ್ಯರಾದ ಬಿಬಿ ಸತೀಶ್, ಜೆಎಲ್ ಜನಾರ್ದನ್, ಕೆಡಿಪಿ ಸದಸ್ಯ ಶರತ್ ಶೇಖರ್, ಕೊಡ್ಲಿಪೇಟೆ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಡಾಕ್ಟರ್ ಉದಯ್ ಕುಮಾರ್, ನಿಡ್ತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್, ಬೆಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಮಲಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಕೊಡ್ಲಿಪೇಟೆ.